ಕುಂದನಗರಿ ಬೆಳಗಾವಿ ಜಿಲ್ಲೆಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಬೆಳಗಾವಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ HIV ಪೀಡಿತರ ಸಂಖ್ಯೆ. 2023-24 ಸಾಲಿನಲ್ಲಿ 1,000 ಸಮೀಪ ಇತ್ತು HIV ಪೀಡಿತರ ಸಂಖ್ಯೆ. ಇನ್ನು 15ರಿಂದ 24 ವಯಸ್ಸಿನವರಲ್ಲಿ 76 ಜನರಿಗೆ HIV ದೃಢ ಆಗಿದೆ. ಇನ್ನು 25ರಿಂದ 34 ವಯಸ್ಸಿನ 220 ಜನರಿಗೆ HIV ಸೋಂಕು ದೃಢಪಟ್ಟಿದೆ. 35ರಿಂದ 49 ವಯಸ್ಸಿನ 500 ಜನರಿಗೆ HIV ಪಾಸಿಟಿವ್ ಇದೆ. ಇನ್ನು ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿದೆ. ಇನ್ನು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಇನ್ನು ಜಾಗೃತಿ ಮೂಡಿಸುವಲ್ಲಿ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ. ಶೀಘ್ರವೇ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಕುಂದನಗರಿ ಬೆಳಗಾವಿ ಜಿಲ್ಲೆಗೆ ಇದು ಶಾಕಿಂಗ್ ಸುದ್ದಿ ನೋಡಿ. ಬೆಳಗಾವಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ HIV ಪೀಡಿತರ ಸಂಖ್ಯೆ. 2023 ಮತ್ತು 24ನೇ ಸಾಲಿನಲ್ಲಿ 1,000 ಸಮೀಪ ಇತ್ತು HIV ಪಾಸಿಟಿವ್ ಬಂದಿರುವಂತವರ ಸಂಖ್ಯೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ 15ರಿಂದ 24 ವಯಸ್ಸಿನವರಲ್ಲಿ 76 ಜನರಿಗೆ HIV ಇರುವಂತದ್ದು ದೃಢಪಟ್ಟಿದೆ. ಇರುವ 25ರಿಂದ 34 ವಯಸ್ಸಿನ 220 ಜನರಿಗೆ HIV ಸೋಂಕಿದೆ. 35ರಿಂದ 49 ವಯಸ್ಸಿನ ಜನರಲ್ಲಿ ಅಂದ್ರೆ ಈ ಒಂದು ಏಜ್ ಗ್ರೂಪ್ ಅಲ್ಲಿ 500 ಜನರಿಗೆ HIV ಪಾಸಿಟಿವ್ ಇದೆ. ಇಷ್ಟೆಲ್ಲ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆ ಮಾತ್ರ ಆರಾಮಾಗಿ ಸೈಲೆಂಟ್ ಆಗಿದೆ. ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಯಾಕಂದ್ರೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. HIV ಪಾಸಿಟಿವ್ ಪ್ರಕರಣಗಳು ಯಾವುದರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ಅಂತಂದ್ರೆ 15ರಿಂದ 24 ವಯಸ್ಸಿನವರಲ್ಲೇ 76 ಜನರಿಗೆ ದೃಢಪಟ್ಟಿದೆ. ಇವೆಲ್ಲ ಆಘಾತಕಾರಿ, ಬೆಚ್ಚಿ ಬೀಳಿಸುವಂತ ಅಂಶಗಳು. ಈ ರೀತಿಯಾಗಿ ತಲೆ ಕೆಡಿಸ್ತಾ ಇದ್ರೆ ಆರೋಗ್ಯ ಇಲಾಖೆ ಮಾತ್ರ ಸೈಲೆಂಟ್ ಆಗಿದೆ. ಹೀಗಾಗಿನೇ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಅಂದ್ರೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡಬೇಕು, ಜನರಿಗೆ ತಿಳಿ ಹೇಳಬೇಕು, ಜಾಗೃತಿ ಮೂಡಿಸುವಲ್ಲಿ ಆರೋಗ್ಯ ಇಲಾಖೆ ವಿಫಲ ಆಗಿದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರು ಕೂಡ ನಿಮ್ಮ ನಿರ್ಲಕ್ಷ್ಯನೇ ಎಲ್ಲದಕ್ಕೂ ಕಾರಣ ಅಂತ ಜನ ಈಗ ಅವರ ಮೇಲೆ ಕಿಡಿಕಾರ್ತಿದ್ದಾರೆ. ಜೊತೆಯಲ್ಲಿ ಶೀಘ್ರವೇ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.